35+ ಇತ್ತು ಅವ್ನಿಗೆ ಏಜ್. ಅವ್ನಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ಮೇಲೆ ಅವ್ನಿಗೆ 2 ಮಂತ್ಸಲ್ಲಿ ಆ ಪಾಸಿಟಿವ್ ರಿಸಲ್ಟ್ ಸಿಕ್ತು. ಮದುವೆ ಆಗಿ ಅವನು ಬಂದಿಲ್ಲಿ ತಿರ್ಗಾ ಹೆಂಡತಿ ಜೊತೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ. ನಮ್ಮ ನೆಗೆಟಿವ್ ಥಾಟ್ಸ್ ಏನೇ ಇದ್ರೂ ಬಂದಾಗ ಈ ತೀರ್ಥಸ್ಥಾನ ಹಾಕೊಂಡು ಹೋದ್ಮೇಲೆ ಆ ಪಾಸಿಟಿವಿಟಿ ಜಾಸ್ತಿ ಅನ್ಸುತ್ತೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ. ನನ್ನ ಮಗ ಆಗಲೇ 5 ವರ್ಷ ಆಗ್ತಾ ಬಂದಿತ್ತು. ಇನ್ನೂ ಪ್ರೆಗ್ನೆಂಟ್ ಆಗಿರಲಿಲ್ಲ ಅವಳು. ಹಾಗಾಗಿ ಅದನ್ನು ಹರಿಸ್ಕೊಂಡಿದ್ರು. ಇಲ್ಲಿ 13 ವಾರ ಕಂಪ್ಲೀಟ್ ಮಾಡಿದ್ರು. ಈಗಾಗಲೇ ಅವರು 3ನೇ ತಿಂಗಳು ಗರ್ಭಿಣಿ ಆಗಿದ್ದಾರೆ. ಕಂಕಣ ಕಟ್ತಾರೆ. ಅದು ಒಂದಷ್ಟು ದಿವಸ ವ್ರತ ಮಾಡಿದ್ರೆ ಫಾರ್ ಶೋರ್ ಮದುವೆ ಮಕ್ಕಳದ ಹಾಗೆ ಆಗುತ್ತೆ. ಕೆಲಸದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತಲ್ಲ. ಸೊ ನಾನು ಯಾವಾಗ ಬಂದು ಇಲ್ಲಿ ಕೇಳಿಕೊಂಡು ತೀರ್ಥಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ಇವಾಗ ನಾನು ಆ್ಯಕ್ಚುಲಿ ಮ್ಯಾನೇಜರು. ಇಲ್ಲಿ ಬಂದೋದ್ಮೇಲೆ ನನ್ನ ಮನೆ ಕಡೆ ಸ್ವಲ್ಪ ಚೆನ್ನಾಗಾಗಿದ್ದೀನಿ. ಮಗು ಆಗಿದೆ, ಮನೆ ತಗೊಂಡಿದ್ದೀನಿ, ಎಲ್ಲ ಆಗಿದೆ. ಕೆಲಸ ಟ್ರ್ಯಾಕ್ ಬರ್ತಾ ಇದೆ ನನಗೆ. ನನ್ನ ಸ್ಪೆಷಲಿ ನನ್ನ ತಮ್ಮ ಅಂದ್ರೆ ಇಬ್ರು ಬಂದಿದ್ರು ಸರ್. ಇಬ್ರಿಗೂ ಆಗಿದೆ, ಕೆಲಸ ಆಗಿದೆ. ನಾನು ಜಗದೀಶ್ KR ಅಂತ ಬೆಂಗಳೂರಿನ KR ಪುರಮಿಂದ ಬಂದಿರೋದು ಇಲ್ಲಿಗೆ. ಇವರು ನಮ್ಮ ಮನೆಯವರು ಗಾಯತ್ರಿ ಜಗದೀಶ್. ಸುಷ್ಮಾ ಅಂತ KR ಪುರಂ. ಅಪ್ಪ ಅಮ್ಮ. ಈ ದೇವಸ್ಥಾನಕ್ಕೆ ಇದು ಎಷ್ಟನೇ ಬಾರಿ ಮತ್ತೆ ಏನಕ್ಕೆ ಬಂದ್ರಿ? ಆ್ಯಕ್ಚುಲಿ ಏನೋ ಒಂದು ಕೆಲಸ ಆಗಬೇಕಿತ್ತು ಅಂತ ಬಂದಿದ್ದು. ಇದು 9ನೇ ವಾರ. ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೆ. ಅವ್ರಿಗೆಲ್ಲ ಇಲ್ಲ, ಪ್ರತಿ ಪ್ರದೋಷಕ್ಕೆ ಬರಬೇಕು. 15 ದಿವಸಕ್ಕೆ ಒಂದ್ಸಲಿ ಬರುತ್ತೆ. ತ್ರಯೋದಶಿ ದಿವಸ ಬರುತ್ತೆ, ಪ್ರದೋಷ ಅಂತ ಬರುತ್ತೆ. ಅವಾಗ ಬರ್ತಾ ಇದೀವಿ. ಇದು 9ನೇ ವಾರ. ಸೊ ಅಂದರೆ ನಮ್ಗೇನು ಮನಸ್ಸಲ್ಲಿ ಏನು ಕಷ್ಟ ಅಂದ್ಕೊಂಡಿರ್ತೀವಿ ಅಥವಾ ಏನಾದ್ರು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀವಿ, ಅದ್ರದ್ದು ಮುಗಿಲಿ ಅಂತ ದೇವರಲ್ಲಿ ಹರಿಸ್ಕೊಂಡು ಅದಕ್ಕೊಂದು ಕಾಣಿಕೆ ಅಂತ ಕಟ್ಟಬೇಕಾಗುತ್ತೆ. ಸಂಕಲ್ಪ ಅಂತ ಮನೇಲಿ ಕಟ್ಟಿರಬೇಕು. ಅದು ಕೆಲಸ ಆಗಿದ್ದರೆ ತೊಗೊಂಡ್ಬಂದು ದೇವ್ರಿಗೆ ಅರ್ಪಿಸ್ಬೇಕು. ಇನ್ನೂ ಆಗಿಲ್ಲ, ಇನ್ನೂ ಇದೆ, ಇನ್ನೂ ಮೆಕ್ಕಿದೆ ಅಂತ ಹೇಳಿದ್ರೆ ಇನ್ನೂ ಒಂದು 5 ವಾರ ಬೆಲ್ಲದ ಆರತಿ ಶಿವನ್ಗೆ ಅರ್ಪಿಸ್ಬಿಟ್ಟು ಆಮೇಲೆ ಕಾಣಿಕೆ ತಂದು ಹಾಕಬೇಕು ಅಂತ ಹೇಳಿದ್ದಾರೆ. ನಿಮ್ಗೆ ಆಗಿದೆ, ಒಳ್ಳೇದಾಗಿದೆ. ಅಂದ್ರೆ 9 ವಾರ ಬರ್ತಾ ಇದ್ದೀರಾ ಅಂದರೆ ಕೆಲಸ ಟ್ರ್ಯಾಕ್ ಬರ್ತಾ ಇದೆ ನನಗೆ, ನನ್ನ ಸ್ಪೆಷಲಿ. ಬಟ್ ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್. ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮ ಅಂದ್ರೆ ಇಬ್ರು ಬಂದಿದ್ರು ಸರ್. ಇಬ್ರಿಗೂ ಆಗಿದೆ, ಕೆಲಸ ಆಗಿದೆ. ಅಂದರೆ ನನ್ನ ಮಗ ಅಂದರೆ ಅವಳಿಗೆ ತಮ್ಮ ಶ್ರೇಯಸ್ ಅಂತ, ಸೊಸೆ ಅಪೂರ್ವ ಅಂತ. ಅವರು ಮದುವೆ ಆಗಲೇ 5 ವರ್ಷ ಆಗ್ತಾ ಬಂದಿತ್ತು. ಇನ್ನೂ ಪ್ರೆಗ್ನೆಂಟ್ ಆಗಿರಲಿಲ್ಲ ಅವಳು. ಹಾಗಾಗಿ ಅದನ್ನು ಹರಿಸ್ಕೊಂಡಿದ್ರು. ಇಲ್ಲಿ ಯಾರೋ ಹೇಳಿದ್ರು ಇದೇ ಥರ ಹೋಗಿ ಅಲ್ಲಿ ಯಲಹಂಕ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಿ ಹರಿಸ್ಕೊಳ್ಳಿ ಅಂತ. ಹರಿಸ್ಕೊಂಡ್ರು. ಅವರು ಈಗಾಗಲೇ 13 ವಾರ ಮಾಡಿದ್ದು. 13 ವಾರ ಕಂಪ್ಲೀಟ್ ಮಾಡಿದ್ರು. ಈಗಾಗಲೇ ಅವರು 3ನೇ ತಿಂಗಳು ಗರ್ಭಿಣಿ ಆಗಿದ್ದಾರೆ. ಅದೇ ಕೊನೆಗೆ ನಂಬಿಕೆನೇ ಇದರಲ್ಲಿ. ದೇವರ ಮೇಲೆ ನಂಬಿಕೆ ಇದ್ರೆ ಮಾತ್ರನೇ ಕೆಲಸಗಳಾಗೋದು ಅನ್ನೋದಕ್ಕೆ 5 ವರ್ಷ ಆಗ್ತಾ ಬಂದಿತ್ತು ಈಗಾಗಲೇ ಮದುವೆ ಆಗಿ. ನಾವು ಇಲ್ದಿದ್ದೆ ಎಲ್ಲ ಅವರು ಎಲ್ಲ ಡಾಕ್ಟರ್ಗಳ ಹತ್ರ ಎಲ್ಲ ಚೆಕಪ್ ಎಲ್ಲ ಮಾಡಿ. ಹೌದು ಹೌದು, ಖಂಡಿತ ಹೌದು ಹೌದು. ಇದು ಹರ್ಕೊಂಡ್ಮೇಲೆ ಅದು ಈಗ 3ನೇ ತಿಂಗಳ ಗರ್ಭಿಣಿ ಆಗಿದ್ದಾಳೆ. ತುಂಬ ಸಂತೋಷ ಆಗ್ತಾಯಿದೆ ನಮಗೂ. ನಾವು ಕಾಫಿ ಬೋರ್ಡ್ ಲೇಔಟಿಂದ. ಆ್ಯಕ್ಚುಲಿ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಈ ಊರೇ. ಲೈಕ್ ಸುಮಾರು ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಪಾಸಿಟಿವಿಟಿ ಸ್ಟಾರ್ಟ್ ಆಗಿರೋದು ನಾವು ಕೆಲವು ವರ್ಷದಿಂದ ನೋಡ್ತಿದ್ದೀವಿ ಈ ತೀರ್ಥಸ್ಥಾನ ಎಲ್ಲ. ಬಟ್ ಎಲ್ಲರಿಗೂ ಒಂದು ಪಾಸಿಟಿವ್ ಥಿಂಕಿಂಗು ಆಗ್ತಿದೆ, ಪಾಸಿಟಿವು ಆಗ್ತಿದೆ. ಅವ್ರು ಕೇಳ್ಕೊಂಡು ಹೋಗೋದೆಲ್ಲ ಅದು ನೆರವೇರ್ತಿದೆ. ಬಟ್ ತುಂಬ ಒಳ್ಳೆ ದೇವಸ್ಥಾನ. ನಾನು ಇಲ್ಲಿ ಬಂದಮೇಲೆ ನಮಗೆ ಏನಂತ ಹೇಳಿದ್ರೆ ಓಕೆ, ನಮ್ಮ ನೆಗೆಟಿವ್ ಥಾಟ್ಸ್ ಏನೇ ಇದ್ರೂ ಬಂದಾಗ ಈ ತೀರ್ಥಸ್ಥಾನ ಹಾಕೊಂಡು ಹೋದ್ಮೇಲೆ ಆ ಪಾಸಿಟಿವಿಟಿ ಜಾಸ್ತಿ ಅನಿಸುತ್ತೆ. ಸೊ ನೀವು ಮಾಡೋ ಕೆಲಸ ಎಲ್ಲ ನಮಗೆ ಪಾಸಿಟಿವ್ ಆಗಿ ನೆರವೇರುತ್ತೆ. ಈ ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ಬೋದು? ಇಲ್ಲ, ಬನ್ನಿ, ತೀರ್ಥಸ್ನಾನ ಮಾಡಿಸ್ಕೊಂಡು ಹೋಗಿ. ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ. ಈ ಮದುವೆ ಮತ್ತು ಮಕ್ಕಳು ಈ ಸಂಕಲ್ಪ ಎಲ್ಲ ಮಾಡ್ಕೊಂಡು ಹೋದರೆ ಅವರು ಇದು ಕಂಕಣ ಕಟ್ತಾರೆ. ಅದು ಒಂದಷ್ಟು ದಿವಸ ವ್ರತ ಮಾಡಿದ್ರೆ ಫಾರ್ ಶೋರ್ ಮದುವೆ ಮಕ್ಕಳದ ಹಾಗೆ ಆಗುತ್ತೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಒಬ್ಬ ಬಂದು ಅವ್ನು ಸುಮಾರು ವರ್ಷದಿಂದ ಮದುವೆ ಆಗಿರಲಿಲ್ಲ. ಇಲ್ಲಿ ಬಂದು ಕಂಕಣ ಕಟ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಅವನಿಗೆ ಮದುವೆ ಆಗಿದೆ. ನನಗೆ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಏನೇ ನೀವು ನೆಗೆಟಿವ್ ಥಾಟ್ಸ್ ಇದ್ದು ಏನೋ ಒಂಥರ ನೆಗೆಟಿವಿಟಿ ಇದ್ದಾಗ ನೀವು ಬಂದಿದ್ದೀವಿ, ಅದೊಂಥರ ಹೇಳಕ್ಕಾಗಲ್ಲ. ಅದು ಪಾಸಿಟಿವ್.
ಭಯ ಏನಿಲ್ಲ. ನೀವು 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 ಮಾಡುವಂತ ಕೆಲಸ ಕಾರ್ಯ ಎಲ್ಲ ಫೇಲ್ಯೂರ್ ಆಗ್ತದೆ ಆ ಥರದ್ದು ಏನಾದ್ರು ಇರುತ್ತಲ್ಲ ಮೇಡಮ್? ಹೌದು, ನನಗೆ ಆ್ಯಕ್ಚುಲಿ ನಮ್ಮ ವರ್ಕಿಂಗಲ್ಲಿ ಸ್ವಲ್ಪ ಪ್ರೆಷರ್ ಇತ್ತು. ಲೈಕ್ ಇವಾಗ ಗೊತ್ತಿರೋ ಪ್ರಕಾರ ಕೆಲಸದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತಲ್ಲ. ಸೊ ನಾನು ಯಾವಾಗ ಬಂದು ಇಲ್ಲಿ ಕೇಳಿಕೊಂಡು ತೀರ್ಥಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ಇವಾಗ ನಾನು ಆ್ಯಕ್ಚುಲಿ ಮ್ಯಾನೇಜರು. ಸೊ ನಂಗೆ ಆ ಪಾಸಿಟಿವಿಟಿ ಸಿಕ್ಕಿದೆ. ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಮೇಡಮ್ ಹೌದು ಹೌದು, ಎಷ್ಟು ಖುಷಿ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಟೈಮಲ್ಲಿ ನಾವು ನೋಡ್ತಿರ್ಬೋದು ಜಾಬ್ ಸಿಗೋದೇ ಕಷ್ಟ ಆಗ್ತಿರುತ್ತೆ. ಸೊ ನಿಮಗೆ ಒಂದು ಪ್ರಮೋಷನ್ ಅಂತ ಸಿಕ್ಕಿದಾಗೆಲ್ಲ, ಒಂದು ಕೆಲಸ ಅಂತ ಸಿಕ್ಕಿದಾಗ ಮ್ಯಾನೇಜರ್ ಆಗಿ, ಸೊ ಅದು ತುಂಬ ಪಾಸಿಟಿವಿಟಿ ಅಲ್ವಾ. ಸೊ ನಿಮ್ಮ ಕೈ ತುಂಬ ಸಂಬಳನೂ ಸಿಕ್ಕುತ್ತೆ, ಪ್ಲಸ್ ಒಂದು ಒಳ್ಳೆ ಪೊಸಿಷನಲ್ಲೂ ಇರ್ತೀರ. ಸೊ ಅದಕ್ಕೆ ಸರ್ ತಾವೇನು ಹೇಳ್ತೀರಿ ಸರ್ ಈ ದೇವಸ್ಥಾನ? ಸರ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇವ್ರನ್ನ ನಾನು ಕರ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಅವ್ನಿಗೆ ಮದುವೆ ಮಾಡಬೇಕು ಅಂತ. ಇವ್ನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ. ಇವನು ಅವನಿಗೆ ಮದುವೆಗೆ ನೋಡ್ತಿದ್ದೀವಿ. ಸೊ ಅದಕ್ಕೆ ಸೆಟ್ ಆಗಲಿ ಅಂತ ಇವ್ನಿಗೆ ತೀರ್ಥಸ್ನಾನಕ್ಕೆ ಕರ್ಕೊಂಡು ಬಂದಿರೋದು. ಹೌದು, ಬಂದು ಹಾಕ್ಸ್ಕೊಂಡು ಹೋಗಿ ತೀರ್ಥಸ್ನಾನ ಮಾಡಿಸ್ಕೊಂಡು ಹೋಗಿ ಕಂಕಣ ಕಟ್ಕೊಳ್ಳಿ. ಫಸ್ಟು ಕಂಕಣ ಕಟ್ಕೊಂಡು ತೀರ್ಥಸ್ನಾನ ಮಾಡ್ಕೊಂಡು ಹೋದ್ಮೇಲೆ ಅದು ಕನ್ಫರ್ಮ್ ಆಗಿ ಮದುವೆ ಇನ್ನೊಂದು 1-2-3 ಮಂತ್ಸಲ್ಲೆಲ್ಲ ಆಗುತ್ತೆ. ಇದು ನಾನು ನೋಡಿದ್ದೀನಿ ಆ್ಯಕ್ಚುಲಿ ಪ್ರತ್ಯಕ್ಷವಾಗಿ. ಹೆಂಗ್ ಮೇಡಮ್ ಅಷ್ಟು ಗ್ಯಾರಂಟಿ ಆಗಿರುತ್ತೆ? ಇಲ್ಲ, ನಾನು ಫಸ್ಟ್ ನಾವು ಅಷ್ಟು ನಂಬ್ತಿರ್ಲಿಲ್ಲ ಫಾರ್ ಶ್ಯೂರ್. ಸೊ ಯಾವಾಗ ಇದು ಸ್ಟಾರ್ಟ್ ಆಯಿತು, ನನಗೆ ಯಾವಾಗ ನನ್ನ ಫ್ರೆಂಡ್ಸೇ ಬಂದು ಇಲ್ಲಿ, ಅಂದರೆ ಅವರು ಆಲ್ಮೋಸ್ಟ್ 35+ ಇತ್ತು ಅವ್ನಿಗೆ ಏಜ್, ಅವ್ನಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅವ್ನು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ಮೇಲೆ ಅವ್ನಿಗೆ 2 ಮಂತ್ಸಲ್ಲಿ ಆ ಪಾಸಿಟಿವ್ ರಿಸಲ್ಟ್ ಸಿಕ್ತು. ಮದುವೆ ಆಗಿ ಅವನು ಬಂದು ಇಲ್ಲಿ ತಿರ್ಗಾ ಹೆಂಡತಿ ಜೊತೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದು. ಆದಷ್ಟು ಬೇಗ ಅವರು ಕೂಡ ಹೆಂಡತಿ ಜೊತೆ ಬಂದು ಪೂಜೆ ಮಾಡಿಸ್ಕೊಂಡು ಹೌದು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಈ ರುದ್ರಾಕ್ಷಿ ಬಗ್ಗೆ ಹೇಳಿ ಮೇಡಮ್, ನನಗೆ ಅದು ಆಗ್ಲಿಂದ ಅದು ಗಮನ ಸೆಳೆಯಿತು. ಸರ್, ಫಸ್ಟು ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದೆ. ನನಗೆ ಎಲ್ಲ ವೆಲ್ಕಮ್ ಎಲ್ಲ ಇತ್ತು, ಡೋರ್ ಓಪನ್ ಇತ್ತು. ನಾನು 12:30 ಏನೋ ಬಂದಿದ್ದೀನಿ. ಮಧ್ಯಾಹ್ನ? ಹೌದು, ಆ ಟೈಮಲ್ಲಿ ಯೂಶಲಿ ಇರಲ್ಲ, ಜನ ಇರಲ್ಲ. ಅವತ್ತಿತ್ತು. ನಾನಿಲ್ಲಿ ಹೂ ಕಿತ್ಕೊಂಡು ದಾಸವಾಳವನ್ನ ಆ ಶಿವಂಗೆ ಇಟ್ಟಿದ್ದೀನಿ. ಮತ್ತು ರುದ್ರಾಕ್ಷಾರ ಇದು ಅವತ್ತು ಗೊತ್ತಿಲ್ಲ, ಯಾವಾಗಲೂ ಇಡ್ತಾರಂತ ನನಗೆ ಗೊತ್ತಿಲ್ಲ. ಅವು 300 ರೂಪೀಸ್ಗೆ ತುಂಬ ಇತ್ತು. ನಾನು ತೊಗೊಂಡು ಹಾಕ್ಕೊಂಡೆ. ನನಗೆ ದುಃಖ ಇತ್ತು, ಇದೊಂದು ಸ್ವಲ್ಪ ಪಾಸಿಟಿವ್ ಅನಿಸ್ತು ನನಗೆ. ಈಗ ನಾವು ಯೋಗ ಎಲ್ಲ ಮಾಡುವಾಗ ಓಂ ನಮಃ ಶಿವಾಯ ಅದನ್ನು ತಗೋತೀನಿ. ಹಾಗಾಗಿ ಯಾರ ಹತ್ರ ಧೈರ್ಯ ಕೇಳೋದಕ್ಕಿಂತ ದೇವ್ರ ಹತ್ರ ಬಂದು ಕೂತ್ಕೊಂಡ್ರೆ ಒಂದು ಆತ್ಮವಿಶ್ವಾಸ ಇದೆ ಸರ್ ನನಗೆ. ತುಂಬ ಪೂಜೆ ಮಾಡಿಕೊಂಡು ಮನೇಲಿ ಅಷ್ಟು ಇರಲ್ಲ, ದೇವಸ್ಥಾನದಲ್ಲ ಮಾತ್ರ ಆಟೋಮೆಟಿಕ್ ಆಗಿ ನಮಗೆ ದೇವರು ಬೇಕು ಅನ್ಸುತ್ತೆ. ಒಂದು ಆ ರುದ್ರಾಕ್ಷಿ ಬಗ್ಗೆನೇ ಮತ್ತೆ ಕ್ವಶನ್ ಕೇಳ್ತೀನಿ. ಓಕೆ, ಆ ರುದ್ರಾಕ್ಷಿ ಹಾಕಿದಾಗ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಏನಾಯ್ತು ಮೇಡಮ್? ನಾನು ತುಂಬಾ ದುಃಖದಲ್ಲಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಯಾರ ಹತ್ರನೂ ಹೇಳ್ಕೊಂಡು ಬಗೆಹರಿಸ್ಕೊಳಕ್ ಆಗಲ್ಲ. ಅಂತ ಪರಿಸ್ಥಿತಿನಲ್ಲಿ ದೇವ್ರ ಹತ್ರ ಬಂದು ಕೂತ್ಕೊಳ್ಳಿ. ಯಾರು ದೇವಸ್ಥಾನದ ಒಳಗಡೆ ಬರೋಕ್ಕಾಗಲ್ಲ. ನಮಗೆ ದೇವ್ರು ವೆಲ್ಕಮ್ ಮಾಡಿದ್ರೆ ಮಾತ್ರ ಒಳಗೆ ಬರೋಕ್ಕಾಗೋದು. ಹೌದು, ಅದು ನನ್ನ ಏಜ್ಗೆ ಗೊತ್ತಿಲ್ಲ ನಾನು ಎಷ್ಟು ಹೇಳ್ತಾ ಇದ್ದೀನಿ ಅಂತ. ನನ್ನ ಅನುಭವ ಮಾತ್ರ, ದೇವರು ಬರೋಕ್ಕಾಗಲ್ಲ. ಅವರು ಆ ಸಂಸ್ಕೃತದಲ್ಲಿ ಆ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಸುಮ್ಮನೆ ಸೃಷ್ಟಿ ಮಾಡಿರಲ್ಲ ದೇವ್ರನ್ನ. ಒಂದು ಮನೆ ಕಟ್ಟಕ್ಕೆ ನಾವು ಅಷ್ಟು ಕಷ್ಟಪಡ್ತೀವಿ, ದೇವಸ್ಥಾನದ ಇದನ್ನ ಸೃಷ್ಟಿ ಮಾಡೋದಷ್ಟು ಸುಲಭ ಅಲ್ಲ. ಹಾಗಾಗಿ ನನಗೆ ದೇವ್ರ ಮೇಲೆ ಶಿವ ಅಂದ್ರೇ ಒಂದು ಗುಡ್ ಫೀಲ್ ಇದೆ ನನಗೆ. ಗಣಪತಿ ಇವ್ರದ್ದು ಫ್ಯಾಮಿಲಿನೇ, ಪಾರ್ವತಿನೇ ಆಗಲಿ, ಶಿವನೇ ಆಗಲಿ, ಸುಬ್ರಹ್ಮಣ್ಯನೇ ಆಗಲಿ, ನಂದಿನೇ ಆಗಲಿ, ನೋಡಿದ್ರೇ ಒಂದು ಏನೋ ಜಗತ್ತಿನ ಒಂದು ಇದು ನೋಡ್ತಾ ಇದ್ದೀವಿ ಅನ್ನೋ ಇದು. ನಾನೀಗೊಂದು 5-6 ಸರಿ ಬಂದಿದ್ದೀನಿ. ಹೋದ ಸತಿ ಅಮಾವಾಸ್ಯೆಗೆ ಈ ಏನು ಸ್ನಾನ ಇದು ತೀರ್ಥ ಸ್ನಾನ ಮಾಡಿದ್ದೀನಿ. ಇವತ್ತು ಬರಬೇಕು ಅಂತ ಹೇಳಿದ್ರು. ನನ್ನ ಮಗಂಗೆ ಇದನ್ನ ಕಟ್ಸಿದ್ದೀನಿ, ಕಂಕಣ. ಅದು ಕೈಗೆ ಅವನಿಗೆ ಮದುವೆ ನಿಂತ, ಅದೇ ನಾನು ಇದ್ದೆ ಮದುವೆ ನಿಂತ ಮೇಲೆ ನಾನು ಇಲ್ಲಿಗೆ ಬಂದಿರೋದು. ಏನೋ ಬ್ಯಾಡ್ ಇದರಲ್ಲಿ ಇಲ್ಲಿ ಬರೋಕ್ಕಾಯ್ತು. ಇಲ್ಲಿದ್ದಾನೆ ನೋಡಿ, ಬಂದಿದ್ದಾನೆ ಅವನು. ಅಕ್ಕಪಕ್ಕದವರು ಅಥವಾ ನನ್ನ ಗಂಡನ ಇವರು ಅದು ಸ್ವಲ್ಪ ಆಗಲ್ಲ, ಏನೋ ಬ್ಯಾಡ್ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಅವನಿಗೆ ಎಷ್ಟು ಫೀಲ್ ಆಗಿದೆ ಗೊತ್ತಿಲ್ಲ, ನನಗಂತೂ ಅದು ಅಂಥವನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಂಡು ಇದು ಮಾಡೋಕ್ಕಾಗಲ್ಲ. ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಪ್ರತಿ ಕುಟುಂಬದಲ್ಲೂ ಈ ತರ ಇದ್ದೇ ಇರ್ತಾರಲ್ಲ, ಅಂತವ್ರ ಬಗ್ಗೆ ನಾವು ಇನ್ನೊಬ್ರಿಗೆ ತಪ್ಪು ಮಾಡಲ್ಲ, ನಮಗೆ ಈ ತರ ಮಾಡ್ತಾರೆ. ಅದಕ್ಕೆ ದೇವ್ರೇ ಕೆಟ್ಟದ್ದನ್ನ ಅವನೇ ದೂರ ಮಾಡ್ಬೇಕು. ನೀವು ಇದರಿಂದ ಏನ್ ಬುದ್ಧಿ ಕಲ್ತ್ಕೊಂಡ್ರಿ ಮೇಡಮ್? ಅಂದ್ರೆ ಪ್ರತಿಯೊಬ್ಬರಿಗೂ ಹಿಂಗಾಗುತ್ತೆ, ನಿಮ್ಮೊಬ್ರು ನಾವು ಫ್ರೆಂಡ್ಲಿ ಆಗಿರೋದು ತಪ್ಪು ಅನ್ಸುತ್ತೆ, ಎಲ್ಲ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೋತೀವಲ್ಲ ಅದು ತಪ್ಪು ಅನ್ಸುತ್ತೆ. ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಇರೋಕ್ಕಾಗಲ್ಲ ನಮ್ಗೆ, ನಮ್ದು ಹೆರಿಡಿಟಿ ಈ ತರ.
ಹಂಗಂತ ಇದನ್ನ ಬ್ಯಾಡ್ ಆಗಿ ಮಾಡೋದು ಎಷ್ಟು ಸರಿ. ಇಲ್ಲಿದ ನೋಡಿ ನನ್ನ ಮಗ, ಅವನಿಗೆ ಆ ಥರ ಆಯಿತು. ಮೇಡಮ್ ಈಗ ಇಲ್ಲಿ ಬಂದ್ಮೇಲೆ ಏನಾದ್ರು ಚೇಂಜಸ್ ಆಯ್ತು? ಸ್ವಲ್ಪ ಹೊಟ್ಟೆನಲ್ಲಿ ತುಂಬ ಸಂಕಟ ಆಗ್ತಾ ಇತ್ತು ಯಾರಿಗೆ? ನನಗೆ, ನನ್ನ ಮಗುಂಗೂ ಅಷ್ಟೇ. ಮೇಡಮ್ ಅವಾಗ ಹಾಸ್ಪಿಟಲ್ ತೋರಿಸ್ಬೇಕಾಗಿತ್ತು. ಆ ಸಂಕಟ ಅಲ್ಲ ಅದು, ಸಾವುಗಳು ಆಗುತ್ತಲ್ಲ ಅಂತ ಸಂಕಟ ಅದು. ಈ ಸನ್ನಿಧಿಗೆ ಬಂದಮೇಲೆ ಆಟೋಮೆಟಿಕ್ಕಾಗಿ ನಾನು ಹೌದು ಇನ್ನೊಬ್ಬ ಥರ ಜನರಲ್ ಆಗಿ ಮತ್ತೆ ಮಿಂಗಲ್ ಆಗೋದು ಒಂಥರ ಪಾಸಿಟಿವ್ ಅನ್ಸುತ್ತೆ. ಮೇಡಮ್ ಆ ಥರ ನಿಮ್ಮ ಥರನೇ ಇರೋರು ಎಷ್ಟೋ ಜನ ಇದ್ದಾರೆ ಮೇಡಮ್. ಪಾಪ ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿ ಸಿಗಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ಬೋದು ಮೇಡಮ್ ನಿಮ್ಮ ಮೂಲಕ? ಇಲ್ಲ, ದೇವಸ್ಥಾನ ಬೇಕು. ದೇವ್ರು ಇಲ್ಲ ಅಂದ್ರೆ, ದೇವ್ರು ಇಲ್ಲಿದ್ದಾನೆ ಇನ್ನೊಂದು ಹತ್ರ ಇದ್ದಾನೆ ಅನ್ನಲ್ಲ, ಒಂದು ಮರದ ಮೇಲೆ ಕೇಳ್ಕೊಂಡು ನಮ್ಮ ಭಕ್ತಿಯಿಂದ ನಾವು ಕೇಳ್ಕೊಂಡ್ರೆ ಅವ್ನು ಎಲ್ಲಿದ್ರೂ ಬರ್ತಾನೆ ಅನ್ನೋದನ್ನ ನಾನು ಇದು ಮಾಡ್ತೀನಿ. ಕಡೆಯದಾಗಿ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಿ? ಇದು ತುಂಬ ಹಳೇದಾಗಿರೋದ್ರಿಂದ ನಾನು ಬಂದಿರೋದು ಕಮ್ಮಿ ದಿನ, ನನಗೆ ಈಗ ಸ್ವಲ್ಪ ದಿನದಿಂದ ಬಂದಿದೆ. ಬಟ್ ನನಗೆ ತುಂಬ ಭಕ್ತಿ ಅನಿಸ್ತಾ ಇದೆ ಸರ್ ಇಲ್ಲಿ. ಹೌದು, ಥ್ಯಾಂಕ್ ಯು ಸರ್. ನಾವು HSR ಇಂದ ಸರ್. ನಂದಿದು 5ನೇ ಸಲ. ಇದು ತುಂಬಾ ಪವರ್ಫುಲ್. ಏನ್ ಬೇಡ್ಕೊಳ್ತೀವೋ ಅದೆಲ್ಲ ಆಗುತ್ತೆ ಸರ್. ನನಗಾದ್ರೆ ಟೈಮ್ ಸಿಕ್ಕಾಗ ಬರ್ತಾ ಇರ್ತೀನಿ. ಇದು 2ನೇ ಪ್ರದೋಷ ಬರ್ತಾ ಇರೋದು. ನಾರ್ಮಲ್ ಆಗಿ ಬೇರೆ ದಿನ ಬಂದು ಹೋಗ್ತೀವಿ ತೀರ್ಥಸ್ನಾನ ಮಾಡ್ಕೊಂಡು. ಆ ತೀರ್ಥಸ್ನಾನದಿಂದ ವಿಶೇಷ ಇದೆ ಸರ್. ನಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಬರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ನನಗೆ ಏನು ಅಂದರೆ ಇಲ್ಲಿ ಬಂದ್ಮೇಲೆ ಅಂತೇನು, ಇಲ್ಲಿ ಬಂದೋದ್ಮೇಲೆ ನನ್ನ ಮನೆ ಕಡೆ ಸ್ವಲ್ಪ ಚೆನ್ನಾಗಿದ್ದೀನಿ. ಮಗು ಆಗಿದೆ, ಮನೆ ತಗೊಂಡಿದ್ದೀನಿ, ಎಲ್ಲ ಆಗಿದೆ. ಇದನ್ನ ಹೇಳಿ ಮೇಡಮ್, ಭಕ್ತರಿಗೆ ನೋಡಿ ನಮಗೆ ಖುಷಿ ಅನಿಸ್ತಾ ಇದೆ. ಮೇಡಮ್ ಇಲ್ಲಿಗೆ ಇನ್ನೊಂದ್ಸಲ ಹೇಳಿ ದಯಮಾಡಿ, ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನೆಲ್ಲ ಒಳ್ಳೇದು? ಮಗು ಆಗಿದೆ, ಮನೆ ತಗೊಂಡಿದ್ದೀವಿ, ಫ್ಯಾಮಿಲಿಯಿಂದ ಚೆನ್ನಾಗಿದ್ದೀವಿ, ಎಲ್ಲರೂ ಖುಷಿ ಆಗಿದ್ದೀವಿ. ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಏನಿಲ್ಲ ಸರ್. ಹೌದು, ಸ್ವಂತ ಮನೆ ಹಾಂ, EMI ತಗೊಂಡಿದ್ದೀವಿ. ಮನೆ ಬಾಡಿಗೆ ಮನೇಲಿ ಇದ್ದಿತ್ತು. ಕೋರಿಕೆ ಅಂದ್ರೆ ನಾರ್ಮಲಿ ಎಲ್ಲರ ವಿಷಯ ಒಂದೇ ಇರುತ್ತೆ ಅಲ್ವಾ, ಮನೆ ತಗೋಬೇಕು, ಮಕ್ಳಾಗ್ಬೇಕು ಅಂತ. ಸೊ ನಾನು ಬೇಡ್ಕೊಂಡಿದ್ದೆ, ಆಯ್ತು. ಥ್ಯಾಂಕ್ ಯು.